ಪ್ರಿಯ ವಿದ್ಯಾರ್ಥಿಗಳೇ, ಇವತ್ತಿನ ತರಗತಿಯಲ್ಲಿ ಮಾದರಿ ಪ್ರಶ್ನೆ ಪತ್ರಿಕೆ 2 ನೋಡೋಣ. ಈಗಾಗಲೇ ಮೊದಲನೇ ಮಾದರಿ ಪ್ರಶ್ನೆ ಪತ್ರಿಕೆಯನ್ನ ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ. ಈಗ ಇದು 2ನೇ ಪತ್ರಿಕೆ. ಇದಾದ್ಮೇಲೆ 3ನೇ ಪತ್ರಿಕೆಯನ್ನು ಸಹಿತ ನಾನು ವಿಶ್ಲೇಷಣೆ ಮಾಡ್ತೀನಿ. ಮೊದಲನೇ ಪ್ರಶ್ನೆ, ರಾವಣನ ರೂಪು ಸೀತಾದೇವಿಗೆ ತೃಣಕಲ್ಪಮಾಯಿತು. ಪತಿಭಕ್ತಿಯೋಳ್ ಆರ್ ಈ ವನಿತೆಯ ತೆರದಿಂ ಸದ್ಭಾವಮನ್ ಒಳಕೊಂಡ ಪುಣ್ಯವತಿಯರ್ ಸತಿಯರ್. ಈ ಪದ್ಯ ಭಾಗಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ ಅನ್ನೋ ಪ್ರಶ್ನೆಗೆ ಸರಿಯಾದ ಉತ್ತರ ಸೀತೆ ರಾಮನಲ್ಲಿ ಸದ್ಭಾವ ಒಳಗೊಂಡ ಪುಣ್ಯವತಿ. ಗುರು ಹೇಗೆ ವರ್ತಿಸಬಾರದು? ಲಘುವಾಗಿ. ಹಗೆಯನ್ನು ಏನೆಂದು ಉಪೇಕ್ಷಿಸಬಾರದು? ಬಾಲಕನೆಂದು. ದುರ್ಗಂಧ ಬಿಡದಿರುವುದು ಯಾವುದು? ಊರ ಹದ್ದಿ. ಹುಸಿನಿದ್ದೆ ಸಾಕು ಎಂದು ಕವಿ ಯಾರಿಗೆ ಹೇಳುತ್ತಾರೆ? ಮಕ್ಕಳಿಗೆ. ನಾಗರಿಕತೆಯ ಉನ್ನತಿಯ ಆದರ್ಶದೊಡನೆ ಆರಂಭವಾಗುವ ಅಭಿವೃದ್ಧಿಯು ಏನಾಗುತ್ತದೆ? ಮನುಕುಲದ ಪತನಕ್ಕೆ ಕಾರಣವಾಗುತ್ತದೆ. ಹಳ್ಳಿಯ ಚಹಾಪಳಾರದ ಅಂಗಡಿಯ ಹೆಸರು ಚಂದ್ರಭವನ. 8ನೇ ಪ್ರಶ್ನೆ, ಅಲ್ರಿ, ಲೈನ್ ಮೇಲೆ ಬಿದ್ದ ಮರ ತೆಗೆದು ಹಾಕೋದು ಕಾನೂನು ಬಾಹಿರ ಕೆಲಸ ಅಂತ ನಿಂಬಾಯಲ್ಲೇ ನಾನು ಕೇಳ್ತಿರೋದು. ನಿಮ್ಮ ಡಿಪಾರ್ಟ್ಮೆಂಟಿನ ಮರ ಅವನ ಡಿಪಾರ್ಟ್ಮೆಂಟಿನ ಕಂಬದ ಮೇಲೆ ಬಿದ್ದರೆ ಅವನು ಅದನ್ನು ತೆಗೆದು ಹಾಕಬೇಕೋ ಬೇಡವೋ ಹೇಳಿ. ಲೇಖಕರ ಈ ಮಾತುಗಳಿಗೆ ಕೆಳಗಿನ ಯಾವ ಹೇಳಿಕೆ ಸೂಕ್ತ ಸ್ಪಷ್ಟನೆಯಾಗಿದೆ? ಲೈನ್ ಮೇಲೆ ಬಿದ್ದ ಮರ ತೆಗೆಯೋದು ತಪ್ಪಲ್ಲ. 9ನೇ ಪ್ರಶ್ನೆ, ಆನೆ ಇಲ್ಲದ್ದರಿಂದ ವೇಲಾಯುಧ ಕೆಲಸಕ್ಕೆ ಸೇರಿದ್ದು ಶಿವೇಗೌಡರ ಹತ್ತಿರ. ಪೊಲೀಸರು ಏನೆಂದು ಮಹಜರು ಬರೆದುಕೊಂಡರು? ಕೋವಿ ಸಿಕ್ಕಿದೆ, ಆದರೆ ಹೆಣ ಸಿಗಲಿಲ್ಲ ಎಂದು. ಬಿಟ್ಟ ಸ್ಥಳಗಳಿಗೆ ಸರಿಯಾದ ಉತ್ತರವನ್ನು ಆರಿಸಿ ಬರೆಯೋದಿಕ್ಕೆ ಕೇಳಿದರೆ, ಕಿಡ್ನಿ ಸ್ಟೋನ್ ಬಗ್ಗೆ ತಿಳಿಯಲು ಲೇಖಕಿ ಕಮಲಾ ಮೇಡಮ್ ಅವರನ್ನ ಭೇಟಿ ಮಾಡಿದ್ರು. ಸ್ಥಳೀಯ ಭಾಷೆ ಕಲಿಯದ ಅನ್ಯ ಭಾಷಿಕರು ದ್ವೀಪ ಜೀವಿಗಳಾಗುತ್ತಾರೆ. ಧಣಿ ಎಂದಿಗೂ ಒಕ್ಕಲು ಮಕ್ಕಳ ನಂಬುವುದಿಲ್ಲ. ವಿಜ್ಞಾನದ ಅಡಿಪಾಯ ಪ್ರಶ್ನೆ ಕೇಳುವುದು. ಮನೋರಮೆ ಶ್ರೀ ರಾಮಾಶ್ವಮೇಧ ಕತೆ ಹೇಳಬೇಕೆಂದು ಕೇಳಿದಳು. ಹೊಂದಿಸಿ ಬರೆಯಿರಿ. ಕುಮಾರವ್ಯಾಸ ಇನ್ನೂ ಹುಟ್ಟದೇ ಇರಲಿ ನಾರಿಯರೆನ್ನವಲು ಪದ್ಯ ಬರೆದವರು ಪುರಂದರದಾಸರು. ಪುರಂದರ ವಿಠಲ ಅಂಕಿತನಾಮ. ನೋಡಿ, ಈ ತರ ಅಂಕಿತನಾಮನೂ ಸಹಿತ ಕೇಳ್ಬೋದು. ಒಂದು ಹೂ ಹೆಚ್ಚಿಗೆ ಇಡುತ್ತೀನಿ. ಕವಯತ್ರಿ ಲಲಿತಾ ಸಿದ್ದಬಸವಯ್ಯ. ಚಿಟ್ಟೆ ಮತ್ತು ಜೀವಯಾನ. ಹತ್ತಿ ಮತ್ತು ಚಿತ್ತ ಪದ್ಯದ ಆಯ್ಕೆ ಕೃತಿ ಇದು. ಚಿಟ್ಟೆ ಮತ್ತು ಜೀವಯಾನ. ಒಮ್ಮೆ ನಗುತ್ತೇವೆ. ಕವಯತ್ರಿ ಸುಕನ್ಯಾ ಮಾರುತಿ. 2-3 ವಾಕ್ಯಗಳಲ್ಲಿ ಉತ್ತರಿಸ್ತಕ್ಕಂತಹ ಪ್ರಶ್ನೋತ್ತರಗಳು. ರಾವಣನು ಅಂತಿಮವಾಗಿ ಯಾವ ನಿರ್ಧಾರಕ್ಕೆ ಬರುತ್ತಾನೆ? ರಾವಣನು ಅಂತಿಮವಾಗಿ ತನ್ನ ಬಾಹುಬಲವನ್ನು 2 ಸೇನೆಗಳು ಹೊಗಳುವಂತೆ ಯುದ್ಧ ಮಾಡಿ ಯುದ್ಧಾಂತ್ಯದಲ್ಲಿ ರಾಮ ಲಕ್ಷ್ಮಣರನ್ನು ರಥವಿಹೀನರನ್ನಾಗಿ ಅಂದ್ರೆ ರಥ ತ್ಯಜಿಸುವಂತೆ ಮಾಡಿ ಸೆರೆ ಹಿಡಿದು ಆ ಬಳಿಕ ಸೀತೆಯನ್ನು ಕೊಡುತ್ತೇನೆ ಎನ್ನುವ ನಿರ್ಧಾರಕ್ಕೆ ಬರುತ್ತಾನೆ. 18ನೇ ಪ್ರಶ್ನೆ, ಉಳಿದ 4 ಪಾಂಡವರ ಭಿನ್ನ ಸ್ವಭಾವಗಳ ಬಗ್ಗೆ ದ್ರೌಪದಿಯ ಅಭಿಪ್ರಾಯವೇನು? ದ್ರೌಪದಿಯು ಭೀಮನಲ್ಲಿ ತನ್ನ ಕಷ್ಟಕ್ಕೆ ಕಿವಿಗೊಡುವವನು ನೀನೊಬ್ಬನೇ. ಉಳಿದ 4 ಪತಿಗಳು ಸುಖಕ್ಕಾಗಿ ನನ್ನ ಬಳಿ ಬರುತ್ತಾರೆ, ಆದರೆ ಮರ್ಯಾದೆ ಪ್ರತಿಷ್ಠೆಗಳ ಪ್ರಶ್ನೆ ಬಂದಾಗ ಅವರೆಲ್ಲ ಅಲ್ಲಿ ನಿಲ್ಲದೆ ಹೊರಟು ಹೋಗುತ್ತಾರೆ. ಆದುದರಿಂದ ನೀನು ನನ್ನನ್ನು ಕರುಣೆಯಿಂದ ನೋಡು ಎಂದು ಕೈ ಮುಗಿದು ಬೇಡುತ್ತಾಳೆ. ಕವಿಯ ಪ್ರಕಾರ ಮುಪ್ಪು ಮತ್ತು ಹರೆಯದ ನಡುವಿನ ವ್ಯತ್ಯಾಸವೇನು? ಕವಿಯ ಪ್ರಕಾರ ಹರೆಯ ಅಂದ್ರೆ ಯೌವನ ಅಂತಕ್ಕಂಥದ್ದು ಜೀವನದ ಬೆಳಗು ಜಾವ. ಹರೆಯ ಕಾಲದಲ್ಲಿ ಸಮಯವನ್ನು ವ್ಯರ್ಥವಾಗಿ ಕಳೆಯದೆ ಕಾರ್ಯಶೀಲರಾಗಿ ಜೀವನವನ್ನು ಸವಿಯಾಗಿಸಿಕೊಳ್ಳಬೇಕು. ಮುಪ್ಪು ಜೀವನದ ಸಂಧ್ಯಾಕಾಲ, ಜೊತೆಗೆ ನಾನಾ ರೀತಿಯ ಚಿಂತೆಗಳು ಮನಸ್ಸಿನಲ್ಲಿ ಮೂಡಿ ಮನಸ್ಸು ಘಾಸಿಗೊಳ್ಳುವ ಕಾಲ ಎಂದು ಕವಿ ಹರೆಯ ಮತ್ತು ಮುಪ್ಪಿನ ವ್ಯತ್ಯಾಸವನ್ನು ಹೇಳುತ್ತಾರೆ. ಪ್ರಶ್ನೆ 20, ಮುದುಕ ಏನೆಂದು ಗೋಗರೆಯುತ್ತಾನೆ? ಮುದುಕ ಕಿರಿಮಗನ ಮನೆಯಲ್ಲಿ ಅಸ್ಸಾಂನಲ್ಲಿದ್ದಾನೆ. ಕಿರಿಯ ಮಗ ಮತ್ತವನ ಹೆಂಡತಿ ಬೆಳಗ್ಗೆ 9ಕ್ಕೆ ಕೆಲಸಕ್ಕೆ ಹೋದರೆ ಬರುವುದು ಹೊತ್ತು ಕಳೆದ ಮೇಲೆ. ಹಾಗಾಗಿ ಅಸ್ಸಾಮಿ ಭಾಷೆ ಬರದ ಅವನಿಗೆ ಮಾತನಾಡಲು ಯಾರೂ ಇಲ್ಲ. ಮುದುಕಿ ಫೋನು ಮಾಡಿದಾಗಲೆಲ್ಲ ಮಾತೇ ಮರೆತು ಹೋಗಿದೆ ಕಣೆ, ಮಾತಾಡು ಮಾತಾಡು, ಮಾತಾಡುತ್ತಿರು, ಮಾತು ನಿಲ್ಲಿಸಬೇಡ ಎಂದು ಗೋಗರೆಯುತ್ತಾನೆ. ಕೊನೆಯಲ್ಲಿ ಬಸಲಿಂಗನಿಗೆ ಏನೆಂದು ನಿಶ್ಚಿತವಾಗತೊಡಗಿತ್ತು? ಇದು ಕೂತ್ರ ಇಷ್ಟೇ ಬರೀರಿ ವಿದ್ಯಾರ್ಥಿಗಳೇ, ಸಾಕಾಗುತ್ತೆ. ಬಸಲಿಂಗನಿಗೆ ತನ್ನ ಉಡಾಫೆ, ಸುಳ್ಳು, ಜಾತಿ, ಮಠದ ಗುರು ಯಾರೂ ತನ್ನ ಕಣ್ಣು ಉಳಿಸುವುದಿಲ್ಲ ಎಂಬುದು ನಿಶ್ಚಿತವಾಗತೊಡಗಿತ್ತು. ಕರ್ನಾಟಕದಲ್ಲಿ ಕನ್ನಡಕ್ಕೆ ಯಾವ ಸ್ಥಾನವಿರಬೇಕೆಂದು ಹಾಮಾನ ಅಪೇಕ್ಷಿಸಿದ್ದಾರೆ? ಯಾವ ಯಾವ ಭಾಷೆಗೆ ಯಾವ ಯಾವ ಸ್ಥಾನವಿರಬೇಕೋ ಆ ಮರ್ಯಾದೆಯನ್ನು ನಾವು ಮೀರಬಾರದು. ಕರ್ನಾಟಕದಲ್ಲಿ ಕನ್ನಡವೇ ಪ್ರಥಮ, ಪ್ರಧಾನ, ರಾಜ, ರಾಣಿ, ರಾಜಕುಮಾರ ಎಲ್ಲ. ಮಿಕ್ಕ ಯಾವ ಭಾಷೆಯಾದರೂ ಇಲ್ಲಿ ಸೇವಕರ ಸ್ಥಾನದಲ್ಲಿರಬೇಕೆಂದು ಹಾಮಾನ ಅವರು ಅಪೇಕ್ಷಿಸಿದ್ದಾರೆ. ಅಪೇಕ್ಷಿಸೋದು ಅಂದ್ರೆ ಇಷ್ಟಪಡೋದು ಅಂತ. ಕಲಾಂ ಅವರು ತಾವು ಆತ್ಮಕಥೆ ಬರೆದುದು ಏತಕ್ಕಾಗಿ? ನನ್ನ ಬದುಕು ಯಾರೊಬ್ಬರಿಗೆ ಅನುಕರಣೆಗೆ ಯೋಗ್ಯವಾದ ಮಾದರಿಯಾಗುತ್ತದೆಂಬ ಭ್ರಮೆ ನನಗಿಲ್ಲ.
ಯಾವುದೋ ಮೂಲೆಯಲ್ಲಿನ ಊರಿನಲ್ಲಿ ಹುಟ್ಟಿ ಸಾಮಾಜಿಕವಾಗಿ ಸೌಲಭ್ಯಗಳಿಂದ ವಂಚಿತವಾಗಿರುವ ಮಗುವಿಗೆ ಅದರಂಥದ್ದೇ ಪರಿಸರದಲ್ಲಿದ್ದ ನನ್ನ ಭವಿಷ್ಯ ಅರಳಿದ್ದನ್ನು ಓದಿದಾಗ ಭರವಸೆ ಮೂಡಬಹುದು. ಅಂತಹ ಮಕ್ಕಳಿಗೆ ತಾವು ಹಿಂದುಳಿದವರು, ಅಸಮರ್ಥರು ಅನ್ನುವ ಭ್ರಮೆಯಿಂದ ಬಿಡುಗಡೆ ಹೊಂದಲು ನನ್ನ ಬದುಕು ಸ್ಫೂರ್ತಿ ನೀಡಬಹುದೇನೋ ಎಂಬ ಭಾವನೆಯಿಂದ ಆತ್ಮಕಥೆ ಬರೆದಿರುವುದಾಗಿ ಕಲಾಂ ಹೇಳಿಕೊಂಡಿದ್ದಾರೆ. ಪ್ರಶ್ನೆ 24. ಹಳ್ಳಿಯ ಚಹಾದ ಅಂಗಡಿ ಎಂದರೆ ಹೇಗಿರುತ್ತದೆ? ಹಳ್ಳಿಯ ಚಹಾದ ಅಂಗಡಿಯಲ್ಲಿ ಮುರುಕು ಬೆಂಚು ಇದೆ, 3 ಕಾಲಿನ ಕುರ್ಚಿ ಇದೆ, ಗಟ್ಟಿ ಹಾಲಿನ ಹೆಡಸು, ಚಹಾದ ಕಂಪು ಬಣ್ಣ ಎಲ್ಲ ಇದೆ. ಜೊತೆಗೆ ಆತ್ಮೀಯತೆ, ಆತಿಥ್ಯವೂ ಇದೆ. ಪ್ರಶ್ನೆ 25. ಮಠದವರಿಗೆ ಆನೆಗಿಂತ ವೇಲಾಯುಧನನ್ನು ಸಾಕಲು ತ್ರಾಸವಾದುದೇಕೆ? ಏಕೆಂದರೆ 24 ಗಂಟೆಯೂ ಕುಡಿದೇ ಇರುತ್ತಿದ್ದ ಈ ವೇಲಾಯುಧ ಅಲ್ಲದೆ ಮಠದ ಸಾತ್ವಿಕ ವಾತಾವರಣಕ್ಕೂ ದೊಡ್ಡ ತಲೆನೋವಾಗಿದ್ದ. ಒಮ್ಮೆ ಆತನ ದುರ್ನಡತೆಗಾಗಿ ಛೀಮಾರಿ ಹಾಕಿಸಿ ಓಡಿಸಿದಾಗ ಆನೆ ಅನೇಕ ದಿನಗಳವರೆಗೆ ಯಾರ ಮಾತನ್ನೂ ಕೇಳದೆ ಊಟವನ್ನೇ ವರ್ಜಿಸಿತ್ತು. ಆನೆ ಇರುವವರೆಗೆ ತನ್ನ ಅನಿವಾರ್ಯತೆಯನ್ನು ಮನಗಂಡ ವೇಲಾಯುಧ ಮಠಕ್ಕೆ ಇನ್ನಷ್ಟು ಕಿರುಕುಳ ಕೊಡಲಾರಂಭಿಸಿದ. ಫಾರೆಸ್ಟ್ ಡಿಪಾರ್ಟ್ಮೆಂಟಿನವರ ನಂಬರ್ 1 ಎನಿಮಿಗಳು ಯಾರ್ಯಾರು ಅಂತಂದ್ರೆ PWDನವರು, ಕರೆಂಟಿನವರು, ಟೆಲಿಫೋನಿನವರು. ಪ್ರಶ್ನೆ 27. ತನ್ನ ಕೆಲಸ ಅತ್ಯಂತ ಅಪಾಯಕಾರಿ ಎಂದು ದುರ್ಗಪ್ಪ ಹೇಗೆ ವಿವರಿಸುತ್ತಾನೆ? ಲೈನ್ಮನ್ ಕೆಲಸಕ್ಕೆ ಸೇರಿದ ಮೇಲೆ ಪ್ರಾಣದ ಆಸೆ ಇಟ್ಕೊಂಡ್ರೆ ಆಗುತ್ತಾ? ನಮ್ಮ ಡಿಪಾರ್ಟ್ಮೆಂಟಿನ ಲೈನ್ಮನ್ಗಳು ಯಾರಾದರೂ ಈವರೆಗೆ ಸರ್ವಿಸ್ ಮುಗಿಸಿ ರಿಟೈರ್ ಆಗಿರೋದನ್ನ ನೋಡಿದ್ದೀರಾ? ಕರೆಂಟಿನ ಜೊತೆ ಕೆಲಸ, ಅದು ಒಂದಲ್ಲ ಒಂದು ದಿನ ಸ್ವಲ್ಪ ಎಚ್ಚರ ತಪ್ಪಿದರೂ ಅಲ್ಲಿಗೆ ನಮ್ಮ ಸರ್ವಿಸ್ ಮುಗಿದಂಗೆ ಎಂದು ತನ್ನ ಕೆಲಸ ಅತ್ಯಂತ ಅಪಾಯಕಾರಿ ಎಂದು ದುರ್ಗಪ್ಪ ವಿವರಿಸಿದ. ಆನೆಯನ್ನು ಹದ್ದುಬಸ್ತಿನಲ್ಲಿಡುವುದರ ಬಗ್ಗೆ ವೇಲಾಯುಧನ ಅಪ್ಪ ಏನು ತಿಳಿಸಿದ್ದ? ಆನೆಯ ಕಾಲಿನ ಉಗುರುಗಳ ಬಳಿ ಅಂಕುಶದಿಂದ ತಿವಿದರೆ ಅದಕ್ಕೆ ಪ್ರಾಣವೇ ಹೋಗುವಷ್ಟು ನೋವಾಗುತ್ತದೆಂದು, ಆ ಭಯಂಕರ ನೋವಿಗೆ 4 ಸಾರಿ ತಿವಿಯುವುದರೊಳಗೆ ಎಂಥ ಪುಂಡು ಆನೆಯಾದರೂ ಶರಣಾಗಿ ನೆಲದ ಮೇಲೆ ಮಲಗಿಬಿಡುತ್ತದೆಂದು ವೇಲಾಯುಧನ ಅಪ್ಪ ಹೇಳಿದ್ದ. ವಿದ್ಯಾರ್ಥಿಗಳೇ, ಈಗ ಸಂದರ್ಭ ನೋಡಿ. ಪ್ರಶ್ನೆ ಸಂಖ್ಯೆ 29ರಿಂದ ಸಂದರ್ಭ ಪ್ರಾರಂಭ ಆಗುತ್ತೆ. ಕೆಲವಂ ಬಲ್ಲವರಿಂದ ಕಲ್ತು. ಪುಲಿಗೆರೆ ಸೋಮನಾಥ ಅವರು ಬರೆದಿರೋದು. ಸೋಮೇಶ್ವರ ಶತಕ ಆಯ್ಕೆ ಕೃತಿ. ಪಗೆಯಂ ಬಾಲಕನೆಂಬರೆ ಪದ್ಯ ಭಾಗ. ಯಾವ್ಯಾವ ಮೂಲಗಳಿಂದ ಜ್ಞಾನ ಸಂಪಾದನೆ ಮಾಡಿಕೊಂಡು ಜ್ಞಾನಿ ಆಗ್ಬೋದು ಅಂತ ಅನ್ನೋದನ್ನ ಕವಿ ಸೋಮನಾಥ ವಿವರಿಸ್ತಾರೆ. ಕೆಲವನ್ನ ಬಲ್ಲವರಿಂದ, ಕೆಲವನ್ನ ಶಾಸ್ತ್ರಗಳನ್ನ ಕೇಳಿಸ್ಕೊಳ್ಳೋದ್ರಿಂದ, ಕೆಲವನ್ನ ಆಚರಿಸುವವರಿಂದ ಕಂಡುಕೊಳ್ಬೇಕು. ಇನ್ನು ಕೆಲವನ್ನ ಸುಜ್ಞಾನದಿಂದ ನೋಡಿ ಜ್ಞಾನವನ್ನ ಸಂಪಾದಿಸ್ಬೇಕು. ಸಜ್ಜನರ ಸಹವಾಸದಿಂದ ಒಳ್ಳೆಯತನವನ್ನ ಕಲಿಬೇಕು. ಅಂತಹವನು ಮಾತ್ರ ಸರ್ವಜ್ಞ ಆಗೋದಿಕ್ ಸಾಧ್ಯ. ಹಲವು ಹಳ್ಳಗಳು ಸೇರಿ ಹೇಗೆ ಸಮುದ್ರ ಆಗಿದೆಯೋ ಹಾಗೇನೆ ಹಲವು ಮೂಲಗಳಿಂದ ಜ್ಞಾನ ಸಂಪಾದಿಸಿ ಸರ್ವಜ್ಞನಾಗಬೇಕು ಅಂತ ಕವಿ ಹೇಳಿದ್ದಾರೆ. ಆಗ ಈ ಮೇಲಿನ ಮಾತು ಬಂದಿದೆ ಅಂತ ಬರಿಬೇಕು. ಇಲ್ಲಿ ಸ್ವಾರಸ್ಯ, ಕಲಿಯುವ ಮನಸ್ಸಿದ್ದರೆ ಮಾರ್ಗಗಳು ಹಲವು ಇದೆ ಅನ್ನೋದು ಇಲ್ಲಿನ ಸ್ವಾರಸ್ಯ. ಹಬ್ಬಲಿಯವರ ರಸಬಳ್ಳಿ ಅನ್ನೋದು ಜನಪದ ಗೀತೆ. ಇದರಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಹೆಣ್ಣು ತನ್ನ ತವರಿಗೆ ಶುಭವನ್ನ ಹಾರೈಸುವ ಸಂದರ್ಭ ಇದು. ಇದು ಪದ್ಯದ ಶೀರ್ಷಿಕೆನೂ ಕೂಡ ಹೌದು. ಹಾಲು ಕುಡಿದು ಬೆಳೆದ ತವರಿಗೆ ಏನೆಂದು ಹರಸಲಿ ಅಂತ ಹೆಣ್ಣುಮಗಳು ತನ್ನಂತಾನೆ ಪ್ರಶ್ನೆ ಮಾಡ್ಕೊಳ್ತಾಳೆ. ತನ್ನ ತವರಿನ ವಂಶ ಇನ್ನಷ್ಟು ಬೆಳಿಬೇಕು, ಅದು ಯಾವ ರೀತಿ ಹಬ್ಬಬೇಕು ಅಂದ್ರೆ ಹೊಳೆಯ ದಡದಲ್ಲಿರುವ ಗರಿಕೆಯ ಕುಡಿಯ ಹಾಗೆ ಹಬ್ಬಬೇಕು, ತನ್ನ ತವರಿನ ರಸಬಳ್ಳಿ ಎಲ್ಲಾ ಕಡೆ ಹರಡಬೇಕು ಅಂತ ಅಂದ್ಬಿಟ್ಟು ಮನಸ್ಸು ತುಂಬಿ ಹಾರೈಸೋ ಸಂದರ್ಭ ಇದಾಗಿದೆ. ತನ್ನ ತವರಿನ ಮನೆಯ ವಂಶ ಇನ್ನಷ್ಟು ಬೆಳೆಯಬೇಕು ಅನ್ನೋದು ಇಲ್ಲಿನ ಸ್ವಾರಸ್ಯ. ಮನ್ನಿಸಲಿ ನಿಮ್ಮನ್ನ ಆ ದೇವರೇ. ಕವಿ KS ನಿಸಾರ್ ಅಹಮದ್. ಶಿಲುಬೆ ಏರಿದ್ದಾನೆ ಪದ್ಯ. ವ್ಯಕ್ತಿಪರ ಕವನಗಳು ಆಯ್ಕೆ ಕೃತಿ. ಇಲ್ಲಿ ಯೇಸುವನ್ನ ಶಿಲುಬೆಗೇರಿಸಿದ ಸಂದರ್ಭವನ್ನ ಕವಿ ನೆನಪಿಸ್ತಾ ವಿಷಾದವನ್ನ ವ್ಯಕ್ತಪಡಿಸ್ತಾರೆ. ಮನುಕುಲದ ಒಳ್ಳೆಯದನ್ನ ಬಯಸಿದಂತಹ ದೇವಮಾನವನ ಒಳಮನಸ್ಸನ್ನ ಅರಿಯದ ಜನರು ಕೊಲೆಗಡುಕ ಬರಬ್ಬನ ಪರವಾಗಿ ವಕಾಲತ್ ನಡೆಸ್ತಾರೆ. ಎಡಕ್ಕೊಬ್ಬ ಬಲಕ್ಕೊಬ್ಬ ಕಳ್ಳನನ್ನ ಯೇಸುವಿನ ಅಕ್ಕಪಕ್ಕದಲ್ಲಿ ನಿಲ್ಲಿಸಿ ಶಿಲುಬೆಗೇರಿಸಿ ಅವಮಾನ ಮಾಡ್ತಾರೆ. ಅಂತಹ ಸ್ಥಿತಿಯಲ್ಲೂ ಆತ ಉದಾತ್ತ ಗುಣವನ್ನೇ ಪ್ರದರ್ಶಿಸಿ, ದೇವರೇ, ಇವರು ಏನು ಮಾಡುತ್ತಿರುವರೆಂದು ಅವರಿಗೆ ತಿಳಿಯುತ್ತಿಲ್ಲ, ಅವರನ್ನು ಕ್ಷಮಿಸು ಎನ್ನುವ ಆತನ ಗುಣವನ್ನ ಕವಿ ವಿವರಿಸುವಾಗ ಈ ಮೇಲಿನ ಮಾತು ಬಂದಿದೆ. ಜೀಸಸ್ನ ಕ್ಷಮಾಗುಣ ಇಲ್ಲಿನ ಸ್ವಾರಸ್ಯ. 32ನೇ ಪ್ರಶ್ನೆ. ಅದು ಅವರು ಆವರೆಗೂ ನೋಡಿರದ ಪ್ರಾಣಿ. ಕೃಪಾಕರ ಸೇನಾನಿ ಕೆ ಪುಟ್ಟಸ್ವಾಮಿಯವರು ಬರೆದಿರೋ ವಾಲ್ಪರೈ ಅಭಿವೃದ್ಧಿ ತಂದ ದುರಂತ ಅನ್ನೋ ಗದ್ಯಪಾಠ. ಜೀವಜಾಲ ಆಯ್ಕೆ ಕೃತಿ.
ವಾಲ್ಪರೈ ಅರಣ್ಯಕ್ಕೆ ಕಾರ್ವೆರ್ ಮಾರ್ಷ್ ಪ್ರವೇಶ ಮಾಡ್ತಾನಲ್ವಾ, ಅಲ್ಲಿನ ಆದಿವಾಸಿಗಳು ಪ್ರತಿಕ್ರಿಯಿಸಿದ ರೀತಿಯನ್ನ ಹೇಳುವಾಗ ಈ ಸಾಲು ಬಂದಿದೆ. ವಾಲ್ಪರೈನ ಕಗ್ಗತ್ತಲ ಅರಣ್ಯ ಪ್ರದೇಶಕ್ಕೆ ಮೊದಲ ಬಾರಿಗೆ ಬ್ರಿಟಿಷಿಗ ಕಾರ್ವೆರ್ ಮಾರ್ಷ್ ಕುದುರೆ ಏರಿ ಕೊಯಮತ್ತೂರಿಂದ ದಕ್ಷಿಣಕ್ಕೆ 100 ಕಿಲೋಮೀಟರ್ ದೂರಕ್ಕೆ ಬರ್ತಾನೆ. ಅಲ್ಲಿನ ಪ್ರಕೃತಿಯನ್ನ ಆನಂದಿಸ್ತಾ ವಾಲ್ಪರೈನಲ್ಲಿ ಕಗ್ಗತ್ತಲ ಅರಣ್ಯದ ಚಕ್ರವ್ಯೂಹದಲ್ಲಿ ಸಿಕ್ಕಿಬೀಳ್ತಾನೆ. ಅದರಿಂದ ಹೊರಬರೋದಕ್ಕೆ ಪ್ರಯತ್ನ ಪಡ್ತಾನೆ. ಕಾಲುದಾರಿಯೊಂದು ಕಣ್ಣಿಗೆ ಬಿದ್ದು ಗುಡಿಸಲುಗಳಿದ್ದ ಸ್ಥಳಕ್ಕೆ ಹೋದಾಗ ಅಲ್ಲಿನ ಆದಿವಾಸಿಗಳು ಇವನನ್ನ ನೋಡಿ ದಿಗಿಲುಗೊಂಡರು. ಇವನ ಕುದುರೆಯನ್ನ ನೋಡಿದಾಗ ಅವರಲ್ಲಿ ಆದ ಬದಲಾವಣೆಯನ್ನ ಕುರಿತು ಲೇಖಕರು ಹೇಳುವಾಗ ಈ ಮಾತು ಬಂದಿದೆ. ಆದಿವಾಸಿಗಳು ಪ್ರತಿಕ್ರಿಯಿಸಿದ ರೀತಿ ಇಲ್ಲಿನ ಸ್ವಾರಸ್ಯ. ನೋಡು, ನಿನ್ನ ಎದುರು 2 ಆಯ್ಕೆಗಳಿವೆ. ಶ್ರೀಮತಿ ನೇಮಿಚಂದ್ರ ಅವರು ಬರೆದಿರೋದು ಬದುಕು ಬದಲಿಸಬಹುದು ಅನ್ನೋ ಆಯ್ಕೆ ಕೃತಿ. ಆಯ್ಕೆ ಇದೆ ನಮ್ಮ ಕೈಯಲ್ಲಿ ಅನ್ನೋದು ಗದ್ಯ ಪಾಠ. ಈ ಮಾತನ್ನ ಲೇಖಕಿ ನೇಮಿಚಂದ್ರ ಅವರು ತಮ್ಮ ಪತಿ ಕೀರ್ತಿಗೆ ಹೇಳ್ತಾರೆ. ಲೇಖಕಿ ನೇಮಿಚಂದ್ರ ಅವರು ತಮ್ಮ ಪತಿ ಕೀರ್ತಿಯಲ್ಲಿ ಕಂಡುಬಂದಂತಹ ಕಿಡ್ನಿ ಸ್ಟೋನ್ ಯಾಕಾಗುತ್ತೆ ಅನ್ನೋ ತಿಳಿಯೋ ಸಲುವಾಗಿ ಕುತೂಹಲದಿಂದ ಮನೆಯಿಂದ ಹೊರಗಡೆ ಹೋಗ್ತಾರೆ. ಅಕ್ಕಪಕ್ಕದ ಮನೆಯವರಲ್ಲಿ ಯಾರಿಗಾದ್ರೂ ಆಗಿದೆಯೇ ಅಂತ ಅನ್ನೋದನ್ನ ವಿಚಾರಿಸ್ತಾರೆ. ತಮ್ಮ ಎದುರು ಮನೆಯ ಕಮಲಾ ಮೇಡಮ್ ಮತ್ತೆ ಮೂಲೆ ಮನೆ ಮುದ್ದೇಗೌಡ್ರನ್ನ ಭೇಟಿ ಮಾಡಿ ಕಾರಣ ತಿಳ್ಕೊಳ್ತಾರೆ. ಆದರೆ ಇಬ್ರು ಕೂಡ ಕಿಡ್ನಿ ಸ್ಟೋನ್ಗೆ ಕಂಡುಕೊಂಡಂತಹ ಪರಿಹಾರ ಬೇರೆ ಬೇರೆ ರೀತಿಯಾಗಿತ್ತು. ನಂತರ ಕೀರ್ತಿಯ ಬಳಿ ಬಂದು ಇಬ್ಬರ ವಿಷಯ ತಿಳಿಸುವ ಸಂದರ್ಭದಲ್ಲಿ ಈ ಮೇಲಿನಂತೆ ಹೇಳ್ತಾರೆ. ಆಯ್ಕೆಗಳು ನಮ್ಮೆದುರಿಗೆ ಇದ್ದಾಗ ಯೋಚಿಸಿ ಸರಿಯಾದುದನ್ನ ಆರಿಸಿಕೊಳ್ಳಬೇಕು ಅನ್ನೋದು ಇಲ್ಲಿನ ಸ್ವಾರಸ್ಯ. ಕನ್ನಡಂ ಕತ್ತುರಿಯಲ್ತೆ ಮುದ್ದಣ ಕವಿ ರಚಿಸಿರುವ ತಿರುಳುಗನ್ನಡದ ಬೆಳ್ನುಡಿಯನ್ನು ಗದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಆಯ್ಕೆ ಕೃತಿ ಶ್ರೀರಾಮಾಶ್ವಮೇಧ. ಮನೋರಮೆ ಮುದ್ದಣನಲ್ಲಿ ಹೇಳೋ ಮಾತಿದು. ಸ್ವಸ್ತಿ ಶ್ರೀಮತ್ ಸುರಾ ಸುರೇಂದ್ರ ನರೇಂದ್ರ ಮುನೀಂದ್ರ ಎಂದು ಆರಂಭಿಸಿದಾಗ ಮನೋರಮೆ ಇದು ಸಂಸ್ಕೃತದ ನುಡಿ. ಕನ್ನಡದ ಸೊಗಸನ್ನೇ ಅರಿಯದ ನನಗೆ ಸಂಸ್ಕೃತದ ಸೊಗಸು ಅರ್ಥವಾಗುವುದೇ. ನೀರ್ಲಿಯದ ಗಂಟಲಲ್ಲಿ ಕಡುಬನ್ನ ತುರುಕಿದಂತಾಯ್ತು ಅಂತ ಹೇಳ್ತಾಳೆ. ಹಾಗಾಗಿ ನನಗೆ ತಿರುಳುಗನ್ನಡದಲ್ಲಿಯೇ ಕಥೆಯನ್ನ ಹೇಳಿ ಅಂತ ಕೇಳ್ಕೊಳ್ಬೇಕಾದ್ರೆ ಮೇಲಿನ ಮಾತು ಬಂದಿದೆ. ಕನ್ನಡದ ಬಗ್ಗೆ ಇರುವ ಪ್ರೀತಿ ಅಭಿಮಾನ ಇಲ್ಲಿನ ಸ್ವಾರಸ್ಯ. ಈಗ ದೀರ್ಘಗದ್ಯಕ್ಕೆ ಸಂಬಂಧಪಟ್ಟಂತೆ ಸಂದರ್ಭ 35ನೇ ಪ್ರಶ್ನೆ. ಆನೆ ಸಾಕುವುದು ಎಂದರೆ ಎಲೆಕ್ಷನ್ನಿಗೆ ನಿಂತ ಹಾಗೆ. KP ಪೂರ್ಣಚಂದ್ರ ತೇಜಸ್ವಿಯವರು ಬರೆದಿರೋದು ಕಿರಗೂರಿನ ಗಯ್ಯಾಳಿಗಳು ಆಯ್ಕೆ ಕೃತಿ. ಕೃಷ್ಣೇಗೌಡನ ಆನೆ ಅನ್ನೋ ದೀರ್ಘಗದ್ಯದಿಂದ ಆರಿಸಿಕೊಳ್ಳಲಾಗಿದೆ. ಕೆಲವರು ನಾಟಕ ಅಂತ ಬರೆದು ಬಿಡ್ತೀರಿ. ಇದು ನಾಟಕ ಅಲ್ಲ, ನೀಳ್ಗತೆ ಅಂತ ಬರಿಬೇಕು, ಇಲ್ಲ ದೀರ್ಘಗದ್ಯ ಅಂತ ಬರಿಬೇಕು. ಎಲ್ಲಾ ರೀತಿಯ ವ್ಯವಹಾರಗಳಲ್ಲಿ ಸೋತಂತ ಕೃಷ್ಣೇಗೌಡರು ಆನೆಯನ್ನ ಖರೀದಿಸಿದಾಗ ಅವ್ರ ಬಗ್ಗೆ ಜನರು ಮಾತಾಡ್ಕೊಳ್ತಾರೆ. ವಿವರಣೆ ನೋಡಿ. ವಿಮ್ಕೋ ಕಂಪನಿಯವರು ಬೆಂಕಿಗಡ್ಡಿ ಮರ ಕಡಿಯೋದಿಕ್ಕೆ ಗುತ್ತಿಗೆ ಪಡ್ಕೊಂಡಾಗ ಚಾರ್ಮುಡಿ ಕಣಿವೆಯ ಪಾತಾಳದಲ್ಲಿದ್ದ ಮರಗಳನ್ನ ಲಾರಿ ದಾರಿಗೆ ಸಾಗಿಸೋದಿಕ್ಕೆ ಆನೆಯ ಅಗತ್ಯ ಇರುತ್ತೆ. ಆಗ ಮರಗಳನ್ನ ಸಾಗಿಸುವ ಗುತ್ತಿಗೆಯನ್ನ ಕೃಷ್ಣೇಗೌಡರು ತಾವೇ ತೆಗೆದುಕೊಂಡು ಆನೆಯನ್ನ ಗೂಳೂರು ಮಠದಿಂದ ಖರೀದಿ ಮಾಡ್ತಾರೆ. ಆದರೆ ಎಲ್ಲಾ ರೀತಿಯ ವ್ಯವಹಾರಗಳನ್ನ ಮಾಡಿ ಎಲ್ಲದರಲ್ಲೂ ನಷ್ಟ ಅನುಭವಿಸಿ ಸೋತು ಕೃಷ್ಣೇಗೌಡ ಆನೆಯನ್ನ ಮೂಡಿಗೆರೆಗೆ ತಂದಾಗ ಇಲ್ಲಿ ಇವನ್ ಕತೆ ಮುಗಿದಂತೆಯೇ ಅಂತ ಜನ ಎಲ್ಲ ತೀರ್ಮಾನಿಸ್ತಾರೆ. ಆಗ ಈ ಮೇಲಿನ ಮಾತು ಬಂದಿದೆ. ಸೋತ ಕೃಷ್ಣೇಗೌಡರು ಆನೆಯನ್ನು ಖರೀದಿಸಿದಾಗ ಅವರ ಬಗ್ಗೆ ಜನರು ಪಟ್ಟ ಅಭಿಪ್ರಾಯ ಇಲ್ಲಿನ ಸ್ವಾರಸ್ಯ. ಪ್ರಶ್ನೆ 36. ನಂಗೇನು ಈ ನಾಯಿಗಳನ್ನ ಕಂಡ್ರೆ ಪ್ರೀತಿನ ಸ್ವಾಮಿ. ಈ ಮೇಲಿನ ವಾಕ್ಯವನ್ನು KP ಪೂರ್ಣಚಂದ್ರ ತೇಜಸ್ವಿಯವರು ರಚಿಸಿದ ಕಿರಗೂರಿನ ಗಯ್ಯಾಳಿಗಳು ಎಂಬ ಕೃತಿಯಿಂದ ಆಯ್ದ ಕೃಷ್ಣೇಗೌಡನ ಆನೆ ಎಂಬ ನೀಳ್ಗತೆಯಿಂದ ಆಯ್ದುಕೊಳ್ಳಲಾಗಿದೆ. ಸಂದರ್ಭ: ಈ ಮಾತನ್ನು ಮುನ್ಸಿಪಾಲಿಟಿ ಪ್ರೆಸಿಡೆಂಟರಾದ ಖಾನ್ ಸಾಬ್ ನಿರೂಪಕರಲ್ಲಿ ಹೇಳುತ್ತಾರೆ. ವಿವರಣೆ ನೋಡಿ. ಮೂಡಿಗೆರೆಯಲ್ಲಿ ಉಂಟಾದ ಕಂತ್ರಿ ನಾಯಿಗಳ ಸಮಸ್ಯೆಯನ್ನು ಬಗೆಹರಿಸುವ ಸಲುವಾಗಿ ನಿರೂಪಕರು ಜಬ್ಬಾರ್ ಪುಟ್ಟಯ್ಯ ಮುನ್ಸಿಪಾಲಿಟಿ ಪ್ರೆಸಿಡೆಂಟರಾದ ಖಾನ್ ಸಾಬ್ರಲ್ಲಿ ಕೇಳಬೇಕು ಎಂದು ಅವರಲ್ಲಿಗೆ ಬರಲು ತಯಾರಾಗುತ್ತಾರೆ. ಆದರೆ ಜಬ್ಬಾರ್ ಮತ್ತು ಪುಟ್ಟಯ್ಯ ಇಬ್ಬರೂ ಅಲ್ಲಿಯೇ ಜಾರಿಕೊಂಡಿರುವುದನ್ನು ಗಮನಿಸಿದ ನಿರೂಪಕರು ತಾನೊಬ್ಬನೇ ಕೇಳುತ್ತೇನೆ ಎಂದುಕೊಂಡು ಕಚೇರಿಗೆ ಬಂದು ಖಾನ್ ಸಾಬ್ರಲ್ಲಿ ಕೇಳುವಾಗ ಈ ಮಾತು ಬಂದಿದೆ. ಸ್ವಾರಸ್ಯ: ನಿರೂಪಕರು ಕೇಳಿದ ಪ್ರತಿಯೊಂದು ಪ್ರಶ್ನೆಗೂ ಖಾನ್ ಸಾಬ್ರಲ್ಲಿ ರೆಡಿಮೇಡ್ ಉತ್ತರಗಳು ಇದ್ದವು ಎಂಬುದು ಇಲ್ಲಿ ಸ್ವಾರಸ್ಯಪೂರ್ಣವಾಗಿ ಮೂಡಿಬಂದಿದೆ. ಈಗ 4 ಅಂಕದ ಪ್ರಶ್ನೋತ್ತರಗಳನ್ನು ನೋಡೋಣ. ಪ್ರಶ್ನೆ ಸಂಖ್ಯೆ 37ರಿಂದ ಪ್ರಾರಂಭ ಆಗುತ್ತೆ. ರಾವಣನು ಬಹುರೂಪಿಣಿ ವಿದ್ಯೆಯನ್ನ ಒಲಿಸಿಕೊಂಡಂತಹ ಸಂದರ್ಭವನ್ನ ವಿವರವಾಗಿ ಬರೆಯಿರಿ ಅಂತಂದ್ರೆ ಮೊದಲನೇ ಪದ್ಯದಲ್ಲಿ 1ನೇ ಪ್ಯಾರ, 2ನೇ ಪ್ಯಾರ, 3ನೇ ಪ್ಯಾರ. ಆ ಮೊದಲ ಪೇಜ್ ಏನಿದೆ
ಅದರ ಸಂಪೂರ್ಣ ಸಾರಾಂಶವನ್ನ ನೀವು ಬರೀಬೇಕಾಗುತ್ತೆ. ನೋಡ್ಕೊಳ್ಳಿ. 38ನೇ ಪ್ರಶ್ನೆ. ಶಿವಪಥವನ್ನರಿಯದವನ ಭಕ್ತಿ ನಿರರ್ಥಕವೆಂದು ಹೇಳಿದ ಬಸವಣ್ಣನವರ ವಿಚಾರಗಳನ್ನ ಉದಾಹರಣೆಗಳ ಮೂಲಕ ಸ್ಪಷ್ಟಪಡಿಸಿ ಅಂತ ಕೇಳಿದಾಗ, ವಚನಗಳು 2ನೇ ಪದ್ಯ ಏನಿದೆಯೋ ಅದರಲ್ಲಿ ಬಸವಣ್ಣನವರು ಬರೆದಿರ್ತಕ್ಕಂಥ ವಚನದಲ್ಲಿ 2ನೆಯ ಪದ್ಯ ಭಾಗವನ್ನ ನೀವು ನೋಡಿ ಅದರ ಸಂಪೂರ್ಣ ಸಾರಾಂಶವನ್ನ ನೀವು ಈ ರೀತಿ ಬರೀಬೇಕು. ಪ್ರಶ್ನೆ 39. ನಗರ ಜೀವನದ ಯಾಂತ್ರಿಕ ವಿವರಗಳು ಕವಿತೆಯಲ್ಲಿ ಹೇಗೆ ಚಿತ್ರಿತಗೊಂಡಿದೆ ವಿವರಿಸಿ ಅಂತ ಅಂದಾಗ, ಮುಂಬೈ ಜಾತಕ ಪದ್ಯ ಏನಿದೆಯೋ ಅದರಲ್ಲಿ ನಗರ ಜೀವನದ ಯಾಂತ್ರಿಕತೆಯನ್ನ ಕವಿ ವಿವರಿಸ್ತಾರಲ್ವಾ, ಅವನ್ನೆಲ್ಲನೂ ನೋಡಿ ಈ ತರ ಬರೀಬೇಕಾಗುತ್ತೆ. ಒಟ್ಟಾರೆ ಸಾರಾಂಶ ನಿಮ್ಗೆ ಅಲ್ಲಿ ಬರುತ್ತೆ. ಅವುಗಳಲ್ಲಿ ಮುಖ್ಯವಾದಂತಹ ಅಂಶಗಳನ್ನ ನೀವು ಬರೀಬೇಕು. 40ನೇ ಪ್ರಶ್ನೆ. ಪದ್ಯ ಭಾಗ ಕೊಟ್ಟಿದ್ದಾರೆ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆ ಇದೆ ನೋಡಿ. ರಮಣ ಕೇಳು ಉಳಿದವರು ತನ್ನನ್ನು ರಮಿಸುವರು, ಮಾನಾರ್ಥವೇನೆ ನಿರ್ಗಮಿಸುವರು. ನೀನಲ್ಲದೆ ಉಳಿದವರು ಚಿತಬಾಹಿರರು, ಮಮತೆಯಲ್ಲಿ ನೀ ನೋಡು ಚಿತ್ತದ ಸಮತೆಯನ್ನು ಬೀಳ್ಕೊಡು. ಕುಟಾರನ ಯಮನ ಕಾಣಿಸಿ ಕರುಣಿಸೆಂದಳು ಕಾಂತೆ ಕೈಮುಗಿದು. ಈ ಪದ್ಯ ಭಾಗದಲ್ಲಿ ಮಾನಾರ್ಥವೇನೆ ನಿರ್ಗಮಿಸುವ ಆ ಉಳಿದವರು ಯಾರು ಅಂದಾಗ ಧರ್ಮರಾಯ, ಅರ್ಜುನ, ನಕುಲ, ಸಹದೇವ. ನೀನೇ ಸೂಕ್ತವಾದವನೆಂದು ಯಾರನ್ನು ಕುರಿತು ಹೇಳಲಾಗಿದೆ? ಭೀಮನನ್ನ ಕುರಿತು ಹೇಳಲಾಗಿದೆ. ದ್ರೌಪದಿ ಕೈಮುಗಿದು ಏನೆಂದು ಪ್ರಾರ್ಥಿಸುತ್ತಿದ್ದಾಳೆ ವಿವರಿಸಿ. ಭೀಮ ಕೇಳು, ಉಳಿದ 4 ಪತಿಗಳು ಸುಖಕ್ಕಾಗಿ ನನ್ನ ಬಳಿ ಬರುತ್ತಾರೆ, ಆದರೆ ಮರ್ಯಾದೆ ಪ್ರತಿಷ್ಠೆಗಳ ಪ್ರಶ್ನೆ ಬಂದಾಗ ಅವರೆಲ್ಲ ಅಲ್ಲಿ ನಿಲ್ಲದೆ ಹೊರಟು ಹೋಗುತ್ತಾರೆ. ನಿನ್ನನ್ನು ಬಿಟ್ಟರೆ ಉಳಿದವರೆಲ್ಲ ಕಷ್ಟಕ್ಕೆ ಒಗ್ಗದವರಾಗಿದ್ದಾರೆ. ಆದುದರಿಂದ ನೀನು ನನ್ನನ್ನು ತುಂಬಾ ಕರುಣೆಯಿಂದ ನೋಡು, ಮನಸ್ಸಿನ ಶಾಂತತೆಯನ್ನು ದೂರವಿಡು, ಆ ಕ್ರೂರಿ ಕೀಚಕನನ್ನು ಕೊಲ್ಲು, ನನ್ನ ಮೇಲೆ ಕರುಣೆ ತೋರು ಎಂದು ದ್ರೌಪದಿ ಭೀಮನಿಗೆ ಕೈ ಮುಗಿಯುತ್ತಾ ಹೇಳಿದಳು. ಹೀಗೆ ಈ ಪದ್ಯದ ಸಂಪೂರ್ಣ ಸಾರಾಂಶವನ್ನ ನೀವು 3ನೇ ಪ್ರಶ್ನೆಗೆ ಬರೀಬೇಕಾಗುತ್ತೆ. ನೋಡಿ, ಗದ್ಯ ಭಾಗಕ್ಕೆ ಸಂಬಂಧಪಟ್ಟ ಹಾಗೆ ಬಸಲಿಂಗ ಡಾಕ್ಟರ್ ತಿಮ್ಮಪ್ಪನವರ ಸೂಚನೆಗಳನ್ನ ಪಾಲಿಸದೇ ಇರೋದಿಕ್ಕೆ ಕಾರಣ ಏನು ಅಂತ ಕೇಳ್ತಾರೆ. ಮುಖ್ಯವಾದ ಪ್ರಶ್ನೆ ಇದು. ಆತ ಕಣ್ಣು ಬಂದಾಗ ಡಾಕ್ಟರ್ ತಿಮ್ಮಪ್ಪನಿಗೆ ತೋರ್ಸೋಕ್ ಹೋಗೋದು, ಆಮೇಲೆ ತಿಮ್ಮಪ್ಪನವರ ಬಗ್ಗೆ ಅವನಿಗೆ ವಿಚಿತ್ರವಾದ ಪ್ರೀತಿ ಬೆಳೆಯೋದು, ತಿಮ್ಮಪ್ಪನವರಿಗೂ ಆತನ ಮೇಲೆ ಪ್ರೀತಿ ಉಂಟಾಗ್ತಕ್ಕಂಥದ್ದು, ಆಮೇಲೆ ಆತ ಆಪರೇಷನ್ ಮಾಡಿಸ್ಕೊಂಡು ಬಂದ್ಮೇಲೆ ಒಲೆಯ ಜಾತಿಗೆ ಸೇರಿದ್ದಾರೆ ಅಂತ ಗೊತ್ತಾಗಿ ಸಿದ್ಲಿಂಗಿ ರಾದ್ದಾಂತ ಮಾಡೋದು. ನೋಡಿ, ಆ ವಿಷಯ ಎಲ್ಲನೂ ನೀವು ಇಲ್ಲಿ ಬರಿಬೇಕಾಗುತ್ತೆ. ಕೊನೆಗೆ ಡಾಕ್ಟರ್ ತಿಮ್ಮಪ್ಪನವರು ಹೇಳಿದ ಮಾತುಗಳು ನೆನಪಲ್ಲಿದ್ರೂ ಸಹಿತ ಅಸ್ಪಷ್ಟ ಆಗುತ್ತೆ. ತಾನು ಮೈಲ್ಗೆ ಆಗ್ಬಿಟ್ಟಿದ್ದೀನಿ ಅಂತ ಅಂದ್ಬಿಟ್ಟು ಬಸಲಿಂಗ ಸ್ನಾನ ಮಾಡ್ಕೊಳ್ತಕ್ಕಂಥದ್ದು. ಜಾತಿಯ ಕಾರಣದಿಂದ ಬಸಲಿಂಗ ತಿಮ್ಮಪ್ಪನವರು ನೀಡಿದಂತಹ ಸೂಚನೆಗಳನ್ನ ಪಾಲಿಸದೆ ಹಿಂಜರಿತಾನೆ ಅಂತ ಬರೀಬೇಕು. ಚಿನ್ನಮ್ಮ ಬೆಳ್ಳಿ ಲೋಟವನ್ನ ಮತ್ತೆ ಹೊಳೆಗೆ ಎಸೆಯಲು ಕಾರಣವೇನು ವಿಶ್ಲೇಷಿಸಿ ಹಾಗಂತ ಕೇಳಿದಾಗ, ನೋಡಿ, ಆ ಲೋಟ ಸಿಗುತ್ತಲ್ವಾ ಅವ್ರಿಗೆ, ಅಲ್ಲಿಂದ ನೀವು ಕತೆನ ಪ್ರಾರಂಭ ಮಾಡ್ಕೋಬೇಕು. ಅದಾದ್ಮೇಲೆ ಅವಳು ಆ ಲೋಟವನ್ನ ತಿರುಗಿಸ್ತಾ ಅವಳ ಮನಸ್ಸಲ್ಲಿದ್ದಂತಹ ಭಾವನೆಗಳೆಲ್ಲ ಮಾತಾಗಿ ಬರುತ್ತಲ್ವಾ, ಅದು ನೋಡಿ ಅದನ್ನೆಲ್ಲನೂ ಬರೀಬೇಕು. ನಂತರ ಅವಳು ಯೋಚನೆ ಮಾಡ್ತಾ ಮಾಡ್ತಾ ನೀರಲ್ಲೇನೆ 10 ಹೆಜ್ಜೆ ಹಾಕ್ತಾಳೆ. ಆಮೇಲೆ ನಿಂತ್ಕೊಂಡು ಪೂರ್ವಾಭಿಮುಖವಾಗಿ ನಡ್ಕೊಂಡು ಹೊಳೆಯ ಆಳವಾದ ಮಡುವಿನತ್ತ ಬೆಳ್ಳಿ ಲೋಟವನ್ನ ಎಸ್ದ್ ಬಿಡ್ತಾಳಲ್ವಾ. ಈ ಮೂಲಕ ಆಕೆ ಸಿಟ್ಟನ್ನ ಹೊರಹಾಕ್ತಾಳೆ. ತಮ್ಮ ಕುಟುಂಬದ ಮೇಲಿನ ಅಪವಾದವನ್ನ ನಿವಾರಿಸ್ಕೊಳ್ಳೋ ಅವಕಾಶ ಇದ್ರೂ ಚಿನ್ನಮ್ಮ ಆ ಸಾಧ್ಯತೆಯನ್ನ ನಿರಾಕರಿಸ್ಬಿಡ್ತಾಳೆ. 43ನೇ ಪ್ರಶ್ನೆ. ಪೋಸ್ಟ್ಮನ್ ಜಬ್ಬಾರನ ಬವಣೆಗಳನ್ನ ನಿರೂಪಕರು ಹೇಗೆ ವಿವರಿಸಿದ್ದಾರೆ ಅಂತ ಅಂದಾಗ, ಅವನಿಗೆ ಸಂಬಳ 60 ರೂಪಾಯಿ ಅಷ್ಟೇ ಬರ್ತಿತ್ತು, ಹೊಟ್ಟೆ ಒಯ್ಯೋದಿಕ್ಕೆ ಸಾಕಾಗ್ತಾ ಇರಲಿಲ್ಲ. ಅದಕ್ಕೆ ಅವನು ಪತ್ರಿಕೆಗಳ ಏಜೆನ್ಸಿ ತಗೊಂಡು ಚಂದಾದಾರನ್ನ ಮಾಡೋದಿಕ್ಕೆ ಪ್ರಯತ್ನ ಪಡ್ತಿದ್ದ. ಒಂದು ಲೂನ ತಗೊಳ್ತಾನೆ. ಆ ಲೂನ ಮೇಲೆ ಕೂತ್ಕೊಂಡು ಮೂಡಿಗೆರೆಯಿಂದ ಬಿದ್ರಳ್ಳಿವರೆಗೂ ಇಳಿಜಾರಿದ್ದಿದ್ರಿಂದ ಹೊರಟೋಗ್ಬಿಡ್ತಿದ್ದ ಆ ಕಡೆಯಿಂದ ಬರೋದಿಕ್ಕೆ ಏರು ರಸ್ತೆ ಆಗ್ತಿತ್ತು. ಅವನ್ ಕತ್ತೆ ಏರನ್ನ ಒತ್ಕೊಂಡು ಆ ಲೂನ ರಸ್ತೆಯನ್ನ ಪರ್ಚೋ ಹಾಗೆ ಕಿರ್ರೋ ಅಂತ ಶಬ್ದ ಮಾಡ್ಕೊಂಡು ಬರ್ತಿತ್ತು. ಹೋಗುವಾಗ ಉಳಿಸಿದ ಪೆಟ್ರೋಲ್ ಎಲ್ಲಾನು ಬರೋದ್ರಲ್ಲಿ ಖಾಲಿ ಆಗ್ತಿತ್ತು. ಆದ್ರೆ ಇದರ ಅಂದಾಜು ಮಾತ್ರ ಅವನಿಗೆ ಗೊತ್ತಾಗ್ತಾ ಇರ್ಲಿಲ್ಲ. ಜೊತೆಗೆ ಆತ ಪೋಸ್ಟ್ ಕೊಡೋದಲ್ದೇನೆ ಪ್ರತಿದಿನ ಪೋಸ್ಟ್ ಬಾಕ್ಸ್ ಎಲ್ಲೆಲ್ಲಿದಾವೋ ಅಲ್ಲೆಲ್ಲ ಹೋಗಿ ಪೋಸ್ಟ್ ಸಂಗ್ರಹಿಸಿಕೊಂಡು ಹೆಡ್ ಆಫೀಸಿಗೆ ಕೊಡ್ಬೇಕಾಗಿತ್ತು. ಜೊತೆಗೆ ಅಲ್ಲಿ ಪೋಸ್ಟ್ ಕೊಡೋಕ್ ಹೋದ್ರೆ ಅಲ್ಲಲ್ಲೇ ನಾಯಿಗಳಿಂದ ಕೂಡ ಕಚ್ಚಿಸ್ಕೊಳ್ಬೇಕಾಗಿತ್ತು. ಇವೆಲ್ಲವನ್ನ ಸೇರ್ಕೊಂಡಂಗೆ ನೀವು ಪೋಸ್ಟ್ಮನ್ ಜಬ್ಬಾರನ ಬವಣೆಗಳನ್ನ ಬರೀಬೇಕು. ಬವಣೆ ಅಂದ್ರೆ ತೊಂದ್ರೆ ಅಂತ.
ನೋಡಿ ವಿದ್ಯಾರ್ಥಿಗಳೇ, ಇದು ಮುಖ್ಯವಾದ ಪ್ರಶ್ನೆ. ಟೆಲಿಫೋನ್ ಲೈನ್ಮನ್ ತಿಪ್ಪಣ್ಣನ ಸಾವು ಹೇಗಾಯ್ತು ಅಂತ ಅನ್ನೋದನ್ನ ಕೇಳ್ತಾರೆ. 17ನೇ ನಂಬರಿಂದು ಕಂಬದ್ದು ಏನು ವಿಚಾರ ಇದೆಯೋ ಅದನ್ನ ನೀವು ವಿವರಣಾತ್ಮಕವಾಗಿ ಬರಿಬೇಕಾಗುತ್ತೆ. ಈಗ ಭಾಷಾಭ್ಯಾಸವನ್ನ ನಾವು ನೋಡ್ತಾ ಹೋಗೋಣ. ಸಮಾನಾರ್ಥಕ ಪದಗಳು ನೋಡಿ. ಚಿತ್ತ ಅಂದ್ರೆ ಮನಸ್ಸು, ಬುದ್ಧಿ. ಮಾರ ಅಂದ್ರೆ ಕಾಮದೇವ, ಮದನ, ಮನ್ಮಥ ಅಂತನೂ ಆಗುತ್ತೆ. ತಾಳ್ಮೆ, ಸಹನೆ, ಸೈರಣೆ. ತದ್ಭವ ರೂಪ, ದೃಷ್ಟಿ, ದಿಟ್ಟಿ. ಯೋಗಿ, ಜೋಗಿ. ಸಂಸ್ಕೃತ, ಸಕ್ಕದ. ಗುಣವಾಚಕ ಪದಗಳು ಮಣ, ಆಯಾಸ, ಮಣ. ದುರ್ಜನ, ದುರ್ ಅಥವಾ ಕೆಟ್ಟ ಅಂತ. ಕೆನೆಹಾಲು, ಕೆನೆ. 2 ಕ್ರಿಯಾಪದಗಳ ನಿಷೇಧ ರೂಪಗಳನ್ನ ಬರೆಯೋದಿಕ್ಕೆ ಕೇಳ್ತಾರೆ. ಹಾಡುವಳು, ಹಾಡಳು. ತಿನ್ನುವನು, ತಿನ್ನನು. ನಿಲ್ಲುವುದು, ನಿಲ್ಲದು ಅಂತ. ನೋಡಿ, ಇದು ತಿನ್ನನು, ಸ್ವಲ್ಪ ಇಲ್ಲಿ ಕಾಗುಂಟ ತಪ್ಪಾಗಿದೆ. ತಿನ್ನನು ಅಂತ ಇದು ಆಗ್ಬೇಕು. ನುಡಿಗಟ್ಟುಗಳನ್ನ ನಿಮ್ಮ ಸ್ವಂತ ವಾಕ್ಯದಲ್ಲಿ ಬಳಸಿ ಬರೆಯೋದಿಕ್ಕೆ ಕೇಳ್ತಾರೆ. ನೀವು ಯಾವತ್ತೂ ಅಷ್ಟೇನೆ ಮೇಲ್ನೋಟದ ಅರ್ಥಕ್ಕೆ ಬರಿಬಾರ್ದು, ಒಳ ಅರ್ಥಕ್ಕೆ ಬರಿಬೇಕಾಗುತ್ತೆ. ಮೊರೆ ಹೋಗು ಅಂತ ಅಂದ್ರೆ ಬೇಡೋದು ಅಂತ. ಜನರು ಕಷ್ಟ ಕಾಲದಲ್ಲಿ ದೇವರ ಮೊರೆ ಹೋಗುತ್ತಾರೆ. ಕಾಲ್ ಕೀಳು ಅಂದ್ರೆ ಪಲಾಯನ ಮಾಡು, ಅಂದ್ರೆ ಅಲ್ಲಿಂದ ಓಡ್ ಹೋಗು ಅಂತ. ನವಿಲನ್ನು ನೋಡಿದ ಹಾವು ತಾನು ಇರುವ ಜಾಗದಿಂದ ಕಾಲು ಕೀಳಬೇಕಾಯಿತು. ತಲೆ ಹಾಕು ಅಂದ್ರೆ ಅನಗತ್ಯವಾಗಿ ಪ್ರವೇಶ ಮಾಡು ಅಂತ. ಕೆಲವರು ತಮಗೆ ಸಂಬಂಧಿಸಿದ ವಿಚಾರಗಳಲ್ಲಿ ತಲೆ ಹಾಕಿ ಜಗಳಕ್ಕೆ ಕಾರಣವಾಗುತ್ತಾರೆ. ಹೀಗೆ ಯಾವುದಾದ್ರೂ 2 ಅನ್ಯದೇಶೀಯ ಪದಗಳನ್ನ ಬರೆಯಿರಿ ಅಂದಾಗ ಸಾಬೂನು, ಕಾಲೇಜು. ಪೆನ್ನು, ಲಾರಿ, ಬಸ್ಸು, ಕಾರು. ಕುರ್ಚಿ, ಮೇಜು. ಮಂತ್ರಿ, ದಿವಾನ, ಶಾನುಭೋಗ. ಈ ರೀತಿಯ ಪದಗಳನ್ನ ನೀವು ಬರಿಬೋದು. ಪ್ರಬಂಧ ಬರೆಯೋದಿಕ್ಕೆ ಕೇಳ್ತಾರೆ ನೋಡಿ. ಸ್ತ್ರೀ ಭ್ರೂಣ ಹತ್ಯೆಯಿಂದ ಎದುರಾಗುವ ಸಮಸ್ಯೆಗಳು ಅಂತ. ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ ಅನ್ನೋ ಒಂದು ಮಾತಿದೆ. ಎಲ್ಲಿ ಸ್ತ್ರೀಯರಿಗೆ ಗೌರವ, ಪೂಜ್ಯ ಸ್ಥಾನಗಳಿರ್ತಾವೋ ಅಲ್ಲಿ ದೇವತೆಗಳು ನೆಲೆಸಿರ್ತಾರೆ ಅನ್ನೋದು ಇದರ ಅರ್ಥ. ಒಂದು ದೇಶದ ಅಭಿವೃದ್ಧಿಯಲ್ಲಿ ಸ್ತ್ರೀಯರ ಪಾತ್ರ ಬಹಳ ಮುಖ್ಯವಾದದ್ದು. ಸ್ತ್ರೀಯರು ಇಂದು ಪ್ರತಿಯೊಂದು ಕ್ಷೇತ್ರದಲ್ಲಿ ತಮ್ಮ ಪರಿಶ್ರಮ, ಬುದ್ಧಿವಂತಿಕೆ, ಛಲ, ಆತ್ಮವಿಶ್ವಾಸದಿಂದ ಮುನ್ನುಗ್ತಾ ಇದ್ದಾರೆ. ಪುರುಷನ ಅಸ್ತಿತ್ವಕ್ಕೆ ಒಂದು ಉದ್ದೇಶವಿರುವಂತೆ ಸ್ತ್ರೀಯ ಸೃಷ್ಟಿಯ ಹಿಂದೆಯೂ ಒಂದು ಧ್ಯೇಯವಿರುತ್ತೆ. ಆದರೆ ಇತ್ತೀಚೆಗೆ ನಡೆಯುತ್ತಿರುವ ಘಟನೆಗಳನ್ನ ನೋಡಿದಾಗ ಸ್ತ್ರೀ ಭ್ರೂಣ ಹತ್ಯೆಯು ಒಂದು ಪಿಡುಗಾಗಿ ಪರಿಣಮಿಸ್ತಾ ಇದೆ. ನೋಡಿ, ಇದನ್ನ ನಾವು ಪೀಠಿಕೆ ಅಂತ ಕರಿತೀವಿ. ಇದಕ್ಕೆ 1 ಅಂಕ ಇರುತ್ತೆ. ಇನ್ನು ಈ ಪ್ರಬಂಧದ ವಿವರಣೆಗೆ 2 ಅಂಕ ಇರುತ್ತೆ. ಮುಕ್ತಾಯಕ್ಕೆ 1 ಅಂಕ ಇರುತ್ತೆ. ನೋಡಿ, ಇಲ್ಲಿ ನೋಡ್ತಾ ಹೋಗಿ. ಹಾಗೇನೆ ಮುಂದಿನ ಭಾಗ ವಿವರಣೆ. ಸ್ಕ್ಯಾನಿಂಗ್ ಮೂಲಕ ಹೆಣ್ಣು ಅಥವಾ ಗಂಡು ಅಂತ ತಿಳ್ಕೊಂಡು ಹೆಣ್ಣು ಅಂತ ವಿಚಾರ ಗೊತ್ತಾಗ್ತಿದ್ದಂಗೆನೆ ಅದನ್ನ ಹೊಟ್ಟೆ ಒಳಗಡೆನೆ ಕೊಂದಾಕ್ತಾರೆ. ಇವತ್ತು ಅದು ಭ್ರೂಣಲಿಂಗ ಪತ್ತೆ ಏನಿದೆ ಅದು ಶಿಕ್ಷಾರ್ಹ ಅಪರಾಧ ಅಂತ ಕಾನೂನೇ ಇದೆ. ಹೀಗಿದ್ರೂ ಸಹಿತ ಕೆಲವರು ಯಾರಿಗೂ ಗೊತ್ತಾಗದ ಹಾಗೆ ಈ ಕೆಲಸವನ್ನ ಮುಂದುವರಿಸ್ತಾನೆ ಇದ್ದಾರೆ. ಏನೇನ್ ಸಮಸ್ಯೆಗಳು ಎದುರಾಗ್ತವೆ ಅಂದ್ರೆ ನೋಡಿ, ಈ ತರ ನೀವು ಒಂದೊಂದೇ ವಿಚಾರವನ್ನ ಬರ್ಕೊಂಡು ಹೋಗ್ಬೋದು. ನೋಡಿ, ಆ ಹೆಣ್ಣು ಗಂಡುಗಳ ನಡುವಿನ ಅನುಪಾತದಲ್ಲಿ ವ್ಯತ್ಯಾಸ ಉಂಟಾಗುತ್ತೆ. ಗಂಡ್ ಮಕ್ಳಿಗೆ ಮದುವೆ ಮಾಡೋಣ ಅಂತ ಹೋದ್ರೆ ಹೆಣ್ಣು ಸಿಗಲ್ಲ. ಹೆಣ್ಣು ಸಿಗದೆ ವಿವಾಹ ನಿಧಾನ ಆಗ್ತಾ ಇದೆ, ಅಥವಾ ಮದುವೆನೇ ಆಗದೆ ಇರೋ ಸಮಸ್ಯೆಗಳು ಉಂಟಾಗ್ತಾ ಇದಾವೆ. ಸಾಮಾಜಿಕ, ಆರ್ಥಿಕ, ಸಾಂಸ್ಕೃತಿಕ ಹಾಗೆ ರಾಜಕೀಯ ವ್ಯವಸ್ಥೆಗಳಲ್ಲಿ ಏರುಪೇರು ಉಂಟಾಗ್ತಾ ಇದೆ. ಸಮಾಜದಲ್ಲಿ ಅತ್ಯಾಚಾರ, ವೇಶ್ಯಾವಾಟಿಕೆಗಳಂತಹ ಅನೈತಿಕ ಚಟುವಟಿಕೆಗಳು ಹೆಚ್ಚಾಗ್ತವೆ. ಭ್ರೂಣದಲ್ಲೇ ಮಗುವನ್ನ ಸಾಯಿಸೋದ್ರಿಂದ ತಾಯಿಗೆ ಮುಂದೆ ಆರೋಗ್ಯಕ್ಕೆ ಸಂಬಂಧಿಸಿದ ತೊಂದರೆಗಳು ಸಂಭವಿಸ್ತವೆ. ನೋಡಿ, ಇದು ಮುಕ್ತಾಯ. ಇಷ್ಟು ನೀವು ಬರಿಬೇಕಾಗುತ್ತೆ. 4ಕ್ಕೆ 4 ಅಂಕಗಳು ಸಿಗ್ತವೆ. ಇನ್ನೊಂದು ಪ್ರಬಂಧ ರಚನೆ ಇದೆ ನೋಡಿ. ಅರಣ್ಯ ಮತ್ತು ವನ್ಯಜೀವಿ ಸಂರಕ್ಷಣೆಯಲ್ಲಿ ನಾಗರಿಕ ಸಮಾಜದ ಪಾತ್ರ ಅಂತ. ನೋಡಿ, ಇದು ಪೀಠಿಕೆ. ಇನ್ನು ಮುಂದಿನ ಭಾಗ ವಿಷಯದ ವಿವರಣೆ. ನೋಡಿ, ಇದನ್ನು ಅಷ್ಟೇನೆ ಈ ತರ ಪಾಯಿಂಟ್ಸ್ಗಳನ್ನ ಹಾಕೊಂಡು ಉದಾಹರಣೆ ಕೊಟ್ಕೊಂಡು ಬರ್ಕೊಂಡು ಹೋಗ್ಬೇಕಾಗುತ್ತೆ. ನೋಡ್ತಾ ಹೋಗಿ. ನೋಡಿ, ಇದು ಕೊನೆಗೆ ಮುಕ್ತಾಯ. ಈಗ ಪತ್ರವನ್ನ ಬರಿತಕ್ಕಂಥದ್ದನ್ನ ನೋಡೋಣ. ಮಾದರಿ, ವೈಯಕ್ತಿಕ ಪತ್ರ ಮಾದರಿ. ನೋಡಿ, ಈ ರೀತಿಯಾಗಿದೆ. ಅಲ್ಲಿ ಏನು ಪ್ರಶ್ನೆ ಇತ್ತೋ ಅದನ್ನೇ ನಾನಿಲ್ಲಿ ನಿಮ್ಗೆ ಪತ್ರಲೇಖನದಲ್ಲಿ ತೋರಿಸ್ತಾ ಇದ್ದೀನಿ. ನೋಡಿ, ವ್ಯವಹಾರ ಪತ್ರದ ಮಾದರಿ. ವಿದ್ಯಾರ್ಥಿಗಳೇ, ಈ 2ನೇ ಪತ್ರಿಕೆಯನ್ನ ಚೆನ್ನಾಗಿ ಓದ್ಕೊಳ್ಳಿ. ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳನ್ನ ಗಳಿಸಿ ಅಂತ ಆಶಿಸ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ 3ನೇ ಪತ್ರಿಕೆಯನ್ನ ನೋಡೋಣ. ಧನ್ಯವಾದಗಳು.